ಬ್ಯಾಕ್ ಟು ನ್ಯೂ ಬ್ಲಾಗ್ ಗೈಸ್. ಲಾಸ್ಟ್ ಬ್ಲಾಗ್ ಅಲ್ಲಿ ನೋಡಿದ್ರಿ ಮಾನ್ಸೂನ್ ರೈಡ್ ಅನ್ಕೊಂಡು ಶಿವಮೊಗ್ಗ ಕೊಡ್ಚಾದ್ರಿ ಎಲ್ಲ ಮುಗಿಸಿ ಆಮೇಲೆ ಕುಂದಾಪುರಕ್ಕಂತ ಬಂದಿದ್ವಿ. ಸೊ ಕುಂದಾಪುರದಲ್ಲಿ ಒಂದು ರೆಸಾರ್ಟ್ ಬುಕ್ ಮಾಡಿದ್ವಿ. ಸೊ ಅವಾಗ ವ್ಲಾಗ್ ನ ಎಂಡ್ ಮಾಡಿದ್ದೆ. ರಾತ್ರಿ ಎಲ್ಲ ಊಟ ಎಲ್ಲ ಮಾಡಿ ಮಲ್ಕೊಂಡು ಅವಾಗ ವ್ಲಾಗ್ ನ ಎಂಡ್ ಮಾಡಿದ್ದೆ. ಸೊ ಈಗ ಮತ್ತೆ ಬೆಳಿಗ್ಗೆ ಆಕ್ಚುಲಿ ಒಂದ್ 7 ಗಂಟೆಗೆ ಎದಳೋಣ ಅಂತ ಪ್ಲಾನ್ ಇತ್ತು. ಬಟ್ ಯಾರು ಎದಳಿಲ್ಲ ಗುರು, ಅಷ್ಟು ಸಕ್ಕದಾಗಿ ನಿದ್ದೆ ಬಂತು ಮಾತ್ರ. ಬ್ರೋ ನಿಮ್ಗೆ ನಿದ್ದೆ? ನಾನು ಈಗ ಬಿಟ್ರೆ ಹೋಗಿ ಮನೆಗೆ ಇರಾಗ ನಿಂಗೆ ಸಾಕು ಸಕ್ಕದಾಗಿತ್ತು ಗುರು, ಫುಲ್ ನಿದ್ದೆ. ನೋಡಿ ಇವಾಗ ಇಲ್ಲಿ ಪ್ರೈವೇಟ್ ಬೀಚ್ ಇದೆ. ಸೊ ಇವಾಗ ಇಲ್ಲಿ ಒಂದು ರೌಂಡ್ ಚೆಕ್ ಮಾಡೋಣ ಹೆಂಗಿದೆ ಅಂತ ಬಂದಿದ್ದೀವಿ. ಬಟ್ ಬೀಚ್ ಎಲ್ಲ ಫುಲ್ಲು ನೋಡಿ, ಅಲೆಗಳು ಜಾಸ್ತಿ ಇದೆ, ಜೊತೆಗೆ ಗಲೀಜ್ ನೀರು. ಹೌದು, ವಾತಾವರಣ ಜೊತೆಗೆ ಮಳೆ ಹೋಯ್ತೈತಲ್ಲ ಈಗ ಮಾನ್ಸೂನ್ ಮಳೆ. ಗೈಸ್ ಮಳೆ ಬಂತು ಅಂತವ್ರು ನೋಡಿ. ಮೀನ್ ಹಿಡಿತವ್ರು ಇವರು. ಐತೆ ನೋಡು, ಕರೆಕ್ಟಾಗಿ ಹೇಳಿದ್ರಲ್ಲ ಅವರು, ಮಳೆ ಬಂತು ಅಂತ. ಹೆಂಗ್ ಹೇಳಿದ್ರು ಅವರು ನೋಡಿ, ಹೆಂಗ್ ಹೇಳಿದ್ರು ಅಂತ. ಅವ್ ಅಂಕಲ್ ಹೇಳಿದ್ರು ಮಳೆ ಬಂತು ಅಂತ. ನಾನು ಸುಮ್ಮನೆ ನಮಗೆ ಹೋಗಕ್ ಹೇಳ್ತಾರೆ ಅನ್ಕಂಡೆ. ಗೈಸ್ ನೋಡಿ, ನಮ್ಮ ಗಾಡಿಗಳು ಇಲ್ಲಿ ಪಾರ್ಕ್ ಮಾಡಿದ್ದೀನಿ. ಹಂಗಂತ ಟಾಪ್ ಬಾಕ್ಸು ಪ್ಯಾನಿಯರ್ಸ್ ಏನು ತೆಗ್ದಿಲ್ಲ. ಒಳಗಡೆ ಇರೋ ಐಟಮ್ಸು ಬ್ಯಾಗ್ ಏನೇನಿತ್ತು ಅದ್ ಮಾತ್ರ ತಗೊಂಡೋಗಿದ್ದೆ. ಮತ್ತೆ ಇದನ್ನೆಲ್ಲ ಇಲ್ಲೇ ಇಟ್ಟಿದ್ದೆ ಗುರು, ಟ್ಯಾಂಕ್ ಬ್ಯಾಗು ಅಷ್ಟೇ. ರೂಮ್ ಕಡೆಗೆ ಬಂದು ಮುಖ ಎಲ್ಲ ತೊಳ್ಕೊಂಡು ಬ್ರಷ್ ಎಲ್ಲ ಮಾಡ್ಕೊಂಡು ಇವಾಗ ನಾವು ಟಿಫನ್ ಕಡೆಗೆ ಈಗ ಹೋಗ್ತಿದೀವಿ ಗೈಸ್. ಟಿಫನ್ನು ಇಲ್ಲೇ ರೆಸಾರ್ಟ್ ಅಲ್ಲೇ ಇದೆ. ಏನಿರ್ಬೋದು ರಾಗು ಟಿಫನ್? ಇವತ್ತು ಸಂಡೇ ಬೇರೆ, ಫಿಶ್ ಏನಾರು ಮಾಡಿರ್ತಾರ? ವಡ ಬೇಡ ಗೈಸ್. ಇಲ್ಲಿ ಟಿಫನ್ಗೆ ಇಡ್ಲಿ, ಉಪ್ಪಿಟ್ಟು, ಕೇಸರಿ ಬಾತು, ವಡೆ. ಇಲ್ಲಿ ನಾನ್ ವೆಜ್ ಮಾಡ್ತಾರಾ? ಇಲ್ಲ. Do you hear that? My sanity about to break while everyone I know's out. On a trip, on a boat, on a lake. I'm tired of feeling all FOMO, babe, I don't even care. ಗೈಸ್ ಇಲ್ಲಿ ಸಮುದ್ರದಲ್ಲಿ ಫಿಶಿಂಗ್ ಮಾಡಿದಾರಲ್ಲ, ಅದು ಬಲೆಯಲ್ಲಿ ಸಿಕ್ಕಿದೆ ನಮಗೆ. ನೋಡಿ ಇಲ್ಲಿ ಸುಮಾರು ಏಡಿ, ಮೀನು ಏನೇನೋ ಸಿಕ್ಕಿದೆ. ಏಡಿ ಸ್ಟಾರ್ ಫಿಶ್. ಗೈಸ್ ಇಲ್ಲೇ ಮೀನಿನ ಬಿಸ್ನೆಸ್ ನಡೀತಿದೆ ಅನ್ಸುತ್ತೆ. ಯಾವ ಮೀನದು? ಕೊಡಾಯಿ ಬ್ರೋ ಬೇಕಾ? ಈ ನಮ್ ರಾಗು ಇವಾಗ ಒಂದು ಶೂಟಿಂಗ್ ಮಾಡ್ಬೇಕು ಅಂತ ಇದ್ದ. ಇದು ಸಾಗರ ಸರ ಇಲ್ಲಿ ನೋಡು, ಸ್ಟಾರ್ ಫಿಶ್ ಎತ್ಕೊ. ಸ್ಟಾರ್ ಫಿಶ್ ಗೈಸ್ ಸ್ನಾನ ಮಾಡ್ಕೊಂಡು ರೆಡಿ ಆಗಿದೀವಿ. ಇವಾಗ ನಮ್ಮ ನೆಕ್ಸ್ಟ್ ಜರ್ನಿ ಎಲ್ಲಿ ಅಂದ್ರೆ ಉಡುಪಿಯಲ್ಲಿರೋ ಕೃಷ್ಣ ಟೆಂಪಲ್ಗೆ ಗೈಸ್. ಆಕ್ಚುಲಿ ಮುರುಡೇಶ್ವರಕ್ಕೆ ಹೋಗೋ ಪ್ಲಾನ್ ಇತ್ತು. ಬಟ್ ಮುರುಡೇಶ್ವರಕ್ಕೆ ಏನಾದ್ರು ನಾವು ಹೋಗಿದ್ರೆ ತುಂಬಾನೇ ಲೇಟ್ ಆಗುತ್ತೆ. ಸೊ ಅದಕ್ಕೆ ಆ ಪ್ಲಾನ್ ನ ಕ್ಯಾನ್ಸಲ್ ಮಾಡ್ಬಿಟ್ಟು ಇವಾಗ ಡೈರೆಕ್ಟ್ ಈಗ ಉಡುಪಿ ಸೈಡ್ ಹೋಗಿ ಕೃಷ್ಣನ್ ಟೆಂಪಲ್ ನೋಡ್ಕೊಂಡು ಅಲ್ಲಿಂದ ಡೈರೆಕ್ಟ್ ಹಾಸನ್ ಬರ್ತಿರ್ಬೇಕಾದ್ರೆ ಎಲ್ಲರೂ ಒಳ್ಳೆ ಕಡೆ ಫಿಶ್ ಊಟ ಮಾಡೋಣ. ಈ ಕಡೆ ಸೈಡ್ ಬಂದಿದೀವಿ ಅಂದ್ರೆ ಫಿಶ್ ಊಟ ಮಾಡ್ಲಿಲ್ಲ ಅಂದ್ರೆ ಏನ್ ಹೇಳಿ ಅಲ್ವಾ ರಾಘು? ಜೋರಾಗಿ ಹೇಳು. ಹೌ ಇಸ್ ದ ಜೋಶ್? ಗೈಸ್ ರೈಡ್ ನಿಜ ತುಂಬಾನೇ ಚೆನ್ನಾಗಿತ್ತು. ಬಟ್ ಏನಂದ್ರೆ ಮಳೆ ಫುಲ್ ಒಳಗಡೆ, ಶೂಸ್ ಒಳಗಡೆ ಎಲ್ಲ ನೀರೆಲ್ಲ ಹೋಗಿ ಸ್ವಲ್ಪ ಹಿಂಸೆ ಆಯ್ತು ಆಕ್ಚುಲಿ ಹೇಳ್ಬೇಕು ಅಂದ್ರೆ. ಜೊತೆಗೆ ಇನ್ನೊಂದು ಏನಂದ್ರೆ ಬಾಡಿ ಪೈನ್ ಆಯ್ತು, ಶೋಲ್ಡರ್ ಪೈನು, ನೆಕ್ ಪೈನ್. ಗೈಸ್ ನಮ್ ರಾಗು ಹಿಂದೆಯಿಂದ ಹಿಂಗ್ ಕಾಣ್ತಾ ನೋಡಿ. ಇಲ್ಲಿ ಇವ್ರು ಹುಡುಗಿರ್ ಫ್ರಾಕ್ ಹಾಕತ್ತಾರಲ್ಲ, ಚಳಿ ಇರುತ್ತಲ್ಲ, ಕುರ್ತಾ ಮೇಲೆ ಇದ್ರ ಮೇಲೆ ಸ್ವೆಟರ್ ಹಾಕೊಂಡು ಓಡಾಡ್ತಾರಲ್ಲಿ ಲೇಡೀಸ್. ಅಪ್ಪ ನಂಗಂತೂ ಬೆವ್ರು ಕಿತ್ಕತೈತೆ. ಜೋರು. ಗೈಸ್ ನೋಡಿ ನಮ್ಮ ಸ್ಟೇ ಮಾತ್ರ ಎಷ್ಟು ಸೂಪರ್ ಆಗಿತ್ತು ಅಂದರೆ 3000 ವರ್ತಿತ್ತು. ಆದರೆ ಬೀಚ್ ಮಾತ್ರ ಈ ಸೀಸನ್ಗೆ ಬೀಚೆಲ್ಲ ಫುಲ್ಲು ಗಲೀಜಾಗ್ಬಿಟ್ಟಿದೆ. ಫುಲ್ಲು ಬರೀ ಗಲೀಜು ನೀರೇ, ಫುಲ್ ಮಣ್ಣು ನೀರೇ. ಅದಕ್ಕೆ ನಾವು ಬೀಚಲ್ಲೇನು ಜಾಸ್ತಿ ಆಟ ಆಡಲೇ ಇಲ್ಲ. ಜೊತೆಗೆ ಮಳೆ ಬೇರೆ ಬಂತಲ್ಲ. ಸೊ ಇವಾಗ ಡೈರೆಕ್ಟ್ ಈಗ ಉಡುಪಿ ದೇವಸ್ಥಾನ, ಇದು ಕೃಷ್ಣ ದೇವಸ್ಥಾನಕ್ಕೆ ಈಗ ಹೋಗ್ತಿದ್ದೀವಿ. 33 ಕಿಲೋಮೀಟರ್ಸ್ ಇದೆ. ಸೊ ಅಲ್ಲಿಂದ ಡೈರೆಕ್ಟ್ ಹಾಸನ್. ಗೈಸ್ ಹೈವೇ
ಹೈವೇ ಸಿಕ್ತಲ್ಲ ಅದಕ್ಕೆ ನಮ್ಮ ರಾಗು ಖುಷಿ ಆದ. ಅಂದರೆ ಬರ್ತಿರ್ಬೇಕಾದ್ರೆ ರೋಡ್ ಅಷ್ಟೊಂದು ಕೆಡ್ದಾಗಿತ್ತು ಮಾತ್ರ. ಎಲ್ಲೋ ಒಂದು ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಚೆನ್ನಾಗಿತ್ತು ಅಷ್ಟೇ. ಇಲ್ಲಿಂದ ಹೊರಡ್ಬೇಕಾದ್ರೆ ನಮಗೆ ಮಳೆ ಏನೂ ಇಲ್ಲ, ಬಟ್ ಮೋಡ ಕವಿದ ವಾತಾವರಣ. ವಾ ಶಬಾಷ್, ಹಂಗಂದ ತಕ್ಷಣ ಉದುರು ಸ್ಟಾರ್ಟ್ ಆಯ್ತೈತೆ ಗಾಯ್ಸ್. ನೋಡಿ ಇಲ್ಲಿ ಹಂಗಂದ ತಕ್ಷಣ ನಮ್ಮ ಟ್ರಿಪ್ಪಲ್ಲಿ ಮೊದಲನೆಯ ಟೋಲ್ ಇದು. ಬರ್ತಿರ್ಬೇಕಾದ್ರೆ ನಮ್ಗೆ ಎಲ್ಲೂ ಒಂದು ಟೋಲ್ ಸಿಕ್ಕಿರಲಿಲ್ಲ, ಬಟ್ ಉಡುಪಿ ಟೋಲ್ ಸಿಕ್ತು ನೋಡಿ ಇಲ್ಲಿ. Guys, finally we are here. ಗಾಡಿ ಎಲ್ಲ ಕಣ ಇಲ್ಲ ರೈಟ್ ಸೈಡಲ್ಲಿ. ಗೈಸ್ ಗಾಡಿನ ಇಲ್ಲಿ ನಿಲ್ಲಿಸ್ಬಿಟ್ಟು ಕ್ಲೀನಾಗಿ ಹೆಲ್ಮೆಟ್ ಎಲ್ಲ ಲಾಕ್ ಮಾಡಿ ಇಲ್ಲಿದ್ದ ಐಟಮ್ಸ್ ಎಲ್ಲ ಇಲ್ಲಿ ಬಾಕ್ಸ್ ಒಳಗಡೆ ಎಲ್ಲ ಇಟ್ಟಿದ್ದೀನಿ. ಜೊತೆಗೆ ಬಾಕ್ಸು ಲಾಕು ಎಸ್ ಆಗಿದೆ, ಎಲ್ಲ ಐಟಮ್ಸ್ ಎಲ್ಲ ತಗೊಂಡು ಆಗೈತೆ. ಶೂಸ್ ಮಾತ್ರ ಇಲ್ಲಿ ಕೆಳಗಡೆ ಇಟ್ಟಿದ್ದೀನಿ ನೋಡಿ, ಬರೀ ಕಾಲಲ್ಲಿ ಈಗ ಹೋಗ್ತಿದ್ದೀನಿ. ಜೊತೆಗೆ ಇದು ರೈನ್ ಗೇರ್ಸು ಅಷ್ಟೇ ಬಾಕ್ಸಲ್ಲಿ ಇಟ್ಟಾಯ್ತು ಗುರು. ಸಕ್ಕ ಸೆಕೆ ಆಗ್ತೈತೆ ಮಾತ್ರ, ಅದರಂತೂ ಹಾಕೊಂಡ್ರೆ ಇನ್ನೂ ಸಕ್ಕ ಹಿಂಸೆ ಆಗುತ್ತೆ. ಜೊತೆಗೆ ಜಾಕೆಟು ಹಾಕೊಂಡಿದ್ದೀನಿ. ಈ ಜಾಕೆಟ್ ಬಿಚ್ಬಿಟ್ಟು ಎಲ್ಲಿಡೋಣ ಹೇಳಿ, ಇಡೋಕ್ಕೂ ಜಾಗ ಇಲ್ಲ ಟಾಪ್ ಬಾಕ್ಸಲ್ಲಿ. ಗೈಸ್ ಇದೇ ಎಂಟ್ರೆನ್ಸ್. ರಾಘವ ಅದು ಹಿಂದಿಲಿ ಏನು ಹೇಳಿ ಬರ್ದಿರೋದು ಏನಿರ್ಬೋದು? ಮಧ್ಯದ ಕೃಷ್ಣ ಅನ್ನೋದು ಗೊತ್ತು, ಥರ್ಡ್ ಮಹಾದ್ವಾರ, ಫಸ್ಟ್ ಒನ್ ಏನದು? ಗೈಸ್ ನಮ್ಮ ನೀನು ಜಾಕೆಟ್ ಎಲ್ಲಿ ಬಿಚ್ಚಿದೆ? ಒಳಗೆ ಬಿಚ್ಚಿಬಿಟ್ಟು ಮುದ್ರಬಿಟ್ಟು ಇಟ್ನಲ್ಲ. ಎಲ್ಲಿ ಕಿಟ್ ಒಳಗಡೆ ಇಟ್ಟ? ಅಂದೇ ನಿನ್ ಥರ ದೊಡ್ಡ ಜಾಕೆಟಾ ಚಿಕ್ಕ ಜಾಕೆಟು ಬಾ ಕಾಂಪ್ಯಾಕ್ಟ್. ಇಲ್ಲಿ ನೋಡಿದ್ರೆ ಬೇಗ ದರ್ಶನ ಮಾಡ್ಕೊಂಡು ಹೋಗ್ಬೋದು ಅಂದ್ಕೊಂಡ್ವು. ನೋಡಿ ಇಲ್ಲಿ ಕ್ಯೂ ನೋಡಿ, ಇಲ್ಲಿ ಇಷ್ಟು ದೂರ ಬಂದ್ಬಿಟ್ಟು ದರ್ಶನ ಮಾಡಲಿಲ್ಲ ಅಂದ್ರೆ. ಆಂಟಿ ದರ್ಶನ ಮಾಡಕ್ಕೆ ನಿಂತಿರೋದಾ? ಅದೇ ಎಷ್ಟೊತ್ತಿಂದ ನಿಂತಿದ್ದೀರಾ? 1 hour. ಇನ್ನೂ ಇಲ್ಲಿ ಗ್ಯಾಪ್ ಲೇಟ್ ಆಗ್ಬಿಡುತ್ತೆ ಕಣ. ಲೇಟ್ ಆಗುತ್ತೆ ಸಖತ್ ಲೇಟ್ ಆಗುತ್ತೆ. ಸಂಡೇ ಬೇರೆ ಇವತ್ತು ಜಾಸ್ತಿ ಜನ ಇರ್ತಾರೆ. ಏನು ಮಾಡೋಣ ಹೋಗೋಣ ನಡಿ. ಯಾರು ಗೈಸ್ ವಾಪಸ್ ಬಂದ್ಬಿಟ್ವಿ. ಅವರೇ 1 hour ಇಂದ ನಿಂತವ್ರೆ. ಜೊತೆಗೆ ಕ್ಯೂ ಇನ್ನೂ ಜಾಸ್ತಿನೇ ದೂರ ಇದೆಯಂತೆ. ಹೋಗಿ ಬರ್ತೀಯ, ಎಷ್ಟು ಲೈನ್ ಇರ್ಬೋದು ಗೊತ್ತಾಗುತ್ತೆ. ಹೋಗಿ ಬರೋಣ ಅಷ್ಟೇ. ರಾಘೋ ಬಾ, ಮತ್ತೆ ಕ್ಯೂ ಅಲ್ಲವೇನ? ಬಾ ಸುಮ್ಮನೆ ಒಂದು ರೌಂಡಿಂಗ್ ನೋಡ್ಕೊಂಡು ಬರೋಣ ಬಾ, ಎಷ್ಟು ಕ್ಯೂ ಇದೆ ಅಂತ. ಏನಂತ ಕೇಳೋಣ ಸರ್? ಕ್ಯೂ ಅಲ್ಲಿ ನಿಂತ್ರೆ ಇನ್ನು ಎಷ್ಟೊತ್ತಾಗುತ್ತೆ ದರ್ಶನಕ್ಕೆ? 2 hour ಆಗ್ಬೋದು. 2 hours. ಸ್ಪೆಷಲ್ ಟ್ರೈನರ್ ಇದೆಯಾ? ಸ್ಪೆಷಲ್ ಇದೆ. ಎಲ್ಲಿ? ಅಲ್ಲಿ ಟಿಕೆಟ್ ಕೊಡ್ತಾರೆ ಮೇನ್ ಎಂಟ್ರೆನ್ಸ್. ಎಷ್ಟಾಗ್ಬೋದು ಟಿಕೆಟ್? ಅದೊಬ್ಬರಿಗೆ 500. ಏನು ಮಾಡೋಣ, ಜಯನನ 500 ರೂಪಾಯಿ ಕೊಟ್ಟು ಪ್ರಸಾದ ಗಿಸಾದ ಎಲ್ಲ ಸಿಗುತ್ತೆ ತಿನ್ಕೊಂಡು. ಗೈಸ್ ಆದ್ರೂ ನಿಜ ಎಷ್ಟೊಂದು ರಶ್ ಇದೆ ಅಂದರೆ ಭಯಂಕರ ರಶ್ ಐತೆ ಗೈಸ್. ನಾವಲ್ಲಿ ನಿಂತಿದ್ದು ಏನೂ ಅಲ್ಲ, ಗೊತ್ತಾ? ಅಲ್ಲಿಂದನೇ ಕಟ್ಟೆ. ಇಲ್ಲಿ ಬಂದು ಮತ್ತೆ ಬಂದು ಹಿಂಗೆ ಹೋಗ್ಬೇಕು. ಇಲ್ಲಿ ತನಕ ಬಂದು ಯಪ್ಪ ಸ್ವಾಮಿ ಬಾ, ಟಿಕೆಟ್ ನೋಡೋಣ ಬಾ, ಕೇಳೋಣ ಬಾ ಗೈಸ್. ಆದರೆ ಸ್ಪೆಷಲ್ ಟಿಕೆಟ್ ತಗೊಂಡು ಹೋಗುವ. VIP ಟಿಕೆಟ್. ಅದು ಟಿಕೆಟ್ ಎಲ್ಲಿ ತಗೊಳ್ಳೋದು? ಇದು ಎಷ್ಟೊತ್ತಾಗುತ್ತೆ? ಇಲ್ಲೇ ಎಷ್ಟೊತ್ತಾಗ್ಬೋದು ದರ್ಶನ? ಕೂಡ್ಲೆ ಕೂಡಲೇ ದರ್ಶನ ಮಾಡೋದು, ಊಟ ಮಾಡೋದು, ಪ್ರಸಾದ ಪ್ರಸಾದ ಕೊಡ್ತಾರೆ. ಟಿಕೆಟ್ ಎಲ್ಲ ಇನ್ಕ್ಲೂಡ್ ಆಗುತ್ತೆ? ಹೌದು ಸರ್, ಪ್ರಸಾದ ಅಲ್ಲಿ ಕೌಂಟರ್ ಅಲ್ಲಿ ತಗೊಳ್ಳಿ. ದರ್ಶನ ಆದ ತಕ್ಷಣ ಹಾಂ. ಇಲ್ಲಿ ಒಳಗಡೆನೆ ಸುಬ್ರಹ್ಮಣ್ಯ ಗುಡಿ ಹಿಂದುಗಡೆ ತಗೊಳ್ಳಿ. 3 ಗೈಸ್ ಅಂತೂ ಟಿಕೆಟ್ ತಗೊಂಡೀಗ ದರ್ಶನ ಮಾಡಕ್ಕೆ ಹೋಗ್ತಿದೀವಿ. ಎಲ್ಲಿ ಕೂಡ್ಲೆ ಅಂದ್ರು? ಎಲ್ಲಿ? ಇಲ್ಲಿಂದ ಕಣ ಒಳಗೆ ಕೂಡ್ಲೆ. ಗೈಸ್ ಅಂತೂ ಫೈನಲ್ ಆಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಗೈಸ್. ಅಲ್ಲಿ ಒಳಗಡೆ ಫುಲ್ಲು ಸ್ಟ್ರಿಕ್ಟ್ ಆಗಿ ಫೋನು ಏನು ಯೂಸ್ ಏನು ಮಾಡೋಂಗಿರಲಿಲ್ಲ. ಸೊ ಅದಕ್ಕೆ ಅಲ್ಲಿ ಒಳಗಡೆ ಏನು ವೀಡಿಯೋ ಏನೂ ಮಾಡಲಿಲ್ಲ. ಚೆನ್ನಾಗಿತ್ತು ಮಾತ್ರ ಒಳಗಡೆ, ಬಟ್ ಫುಲ್ ಕ್ಲೋಸ್ ಮಾಡಿದ್ರು. ಸಂಧಿ ಕಂಡಿಂದ ನೋಡ್ಬೇಕಿತ್ತು ಅಷ್ಟೇ ದೇವ್ರನ್ನ. ಸೊ ಈಗ 500 ರೂಪೀಸ್ ಟಿಕೆಟ್ ತಗೊಂಡಿದ್ವಲ್ಲ, ಅದಕ್ಕೆ ಪ್ರಸಾದ ತಗೋಬೇಕೀಗ. ಲಾಡು ಕೊಡಲ್ವಾ? ಲಾಡು ಆ ಕಡೆ ಕೊಡ್ತಾರೆ, ಹಾಕೋ ನೀಡಿ ಅಲ್ಲಿ ಕ್ಯಾಶ್ ಕೊಡ್ತೀವಿ. ಅಲ್ಲ ಅದು ಈ ಟಿಕೆಟಿಗೆ ಕೊಡಲ್ವಾ? ಟಿಕೆಟಿಗೆ ಇಷ್ಟ. ಟಿಕೆಟಿಗೆ ಇಷ್ಟೇನಾ? ಟಿಕೆಟಿಗೆ ಇಷ್ಟೇ. ಇದೇ ದೇವ್ರು ಇಲ್ಲಿ, ಅಲ್ಲಿ ಇದ್ದಿದ್ದು ಕೃಷ್ಣ ದೇವರು. ಅಲ್ಲಿ ಗುಡಿ ಒಳಗಡೆ ಹಿಂಗೆ ಇದ್ದಿದ್ದು. ಅಲ್ಲ ಅವರು 500 ರೂಪಾಯಿಗೆ ಇಷ್ಟೇನಾ? ಹಾಂ
ಟ್ಯಾಣಾವ್ ಟ್ಯಾಣಾವ್ ಬನ್ನಿ ಇಲ್ಲೇ ಕುತ್ಕೊಂಡೆಲ್ಲ ಚಿನ್ನನ ಖಾಲಿ ಮಾಡೋಣ ಬೈಕ್ ಅವ್ರಾಗ ತಗೊಂಡೋಗೋದು ಬೇಡ. ಅದು ನಿಜನೇ. ಕೃಷ್ಣ ಬೆಣ್ಣೆ ಮೆತ್ಕೊತಾನಲ್ಲ ಆ ಥರ ಮೆತ್ಕೊಂಡವನೆ. ಅಲ್ಲ ಮತ್ತಿದು ಇಲ್ಲಿ ಓಪನ್ ಮಧ್ಯದಿಂದನೂ ಸೋರುತ್ತಿದ್ದು. ಗೈಸ್ ಆ್ಯಕ್ಚುಲಿ ಈಗ ನಮಗೆ ಪ್ರಸಾದಗೆ ಅಂದರೆ 500 ರೂಪಾಯಿ ಟಿಕೆಟ್ ತಗೊಂಡ್ವಲ್ಲ, ಇದೊಂದು ದೇವ್ರಿನ ಫೋಟೋ ಜೊತೆಗೆ ಅದೊಂದು ಪ್ರಸಾದ ಏನಂದರೆ ಆ ಕಡಲೆದು ಪುಡಿ ಮಾಡಿ ಸಕ್ಕರೆ ಮಿಕ್ಸ್ ಮಾಡಿ ಕೊಟ್ಟಿದ್ರು. ಅಂಗನವಾಡಿಲಿ ಕೊಡ್ತಾರಲ್ಲ ಅದೇ ಥರ ಅದು ಆಯ್ತಾ, ಅದನ್ನ ಕೊಟ್ಟರೆ ಅದನ್ನು ನಮಗೂ ಜಾಸ್ತಿ ತಿನ್ನೋಕ್ಕಾಗಲಿಲ್ಲ. ಸೊ ಅದನ್ನು ಸುಮ್ಮನೆ ವೇಸ್ಟ್ ಮಾಡೋದು ಬಿಟ್ಟು ಇಲ್ಲೇ ಹಸುಗಳಿದ್ವು ಸುಮಾರು, ಸೊ ಅದಕ್ಕೆ ಹೋಗಿ ಕೊಟ್ಟವು. ಹೊಸಾದ್ ಕಟ್ಟವ್ರು ಅನ್ಸುತ್ತೆ. ಮತ್ತೀಗ ನಮ್ಮ ಜರ್ನಿ ಈಗ ಮಂಗಳೂರು ಕಡೆಗೆ. ಆ್ಯಕ್ಚುಲಿ ಇಲ್ಲಿ ದೇವಸ್ಥಾನದಲ್ಲಿ ಊಟ ಇತ್ತು, ಬಟ್ ನಾವಿಲ್ಲಿ ಊಟ ಮಾಡಲಿಲ್ಲ. ಏನಕ್ಕಂದರೆ ಇವತ್ತು ಸಂಡೇ ಆಗಿರೋದ್ರಿಂದ ನಾವು ಪ್ಯೂರು ನಾನ್ ವೆಜಿಟೇರಿಯನ್. ಸೊ ನಿನ್ನೆ ಅಂತೂ ನಾನು ನಾನ್ ವೆಜ್ ತಿನ್ನಲಿಲ್ಲ, ಆದರೆ ನಮ್ಮ ರಾಗು ಹೋಗಿ ಒಳ್ಳೆ ಕಡೆ ಹೋಗಿ ನಾನ್ ವೆಜ್ ತಿಂದ, ಬಟ್ ನಾನು ತಿನ್ನಲಿಲ್ಲ. ಸೊ ಅದಕ್ಕೀಗ ಡೈರೆಕ್ಟ್ ಈಗ ಮಂಗಳೂರು ಮಚ್ಚಿ ಫಿಶ್ ಹೋಟೆಲ್ಗೀಗ ಹೋಗ್ತಿದ್ದೀವಿ. ಒಳ್ಳೆ ಬಿಸಿಲೈತೆ ಮಾತ್ರ ಬಿಸಿಲೀಗ ಹಿಂಗೈತೆ ಅಂದರೆ ಮೋಡ ಗಿಡ ಏನಿಲ್ಲ ಗುರು, ಓನ್ಲಿ ಬಿಸಿಲು. ಮಂಗಳೂರು ಏನು ಒಂದು 52 ಕಿಲೋಮೀಟರ್ಸ್ ಇದೆ, ಜೊತೆಗೆ ಫ್ಯೂಲ್ ಬೇರೆ ಹಾಕ್ಸ್ಬೇಕು. ಫ್ಯೂಲ್ ರೇಂಜ್ 128 ತೋರಿಸಿದೆ. ಇಲ್ಲಿ ನನ್ನ ಹಿಮಾಲಯನು ಈ ಟ್ರಿಪ್ಪಲ್ಲಿ ಎಷ್ಟು ಮೈಲೇಜ್ ಕೊಟ್ಟಿದೆ ಅಂದರೆ ನೋಡಿ, ಇಲ್ಲಿ 33 ತೋರಿಸಿದೆ ಆ್ಯಾವ್ರೇಜ್. ಗೈಸ್ ಪೆಟ್ರೋಲ್ ಪಂಪ್ ಹತ್ರ ಇದು 1060 ಹಾಕಿ ಅಣ್ಣ, 1060 ಗೈಸ್. ಆ್ಯಕ್ಚುಲಿ ಆನ್ ದ ವೇ ಬರ್ತಿರ್ಬೇಕಿದ್ರೆ ಮತ್ತೆ ಗೋಪ್ರದು ಕ್ಲ್ಯಾಂಪು ಬಿಸ್ಕತ್ತು, ಸೊ ಅದು ಕಿಟ್ಟಿಗೀಗ ಇಟ್ಟಿದ್ದೀನಿ. ಈಗ ಡೈರೆಕ್ಟ್ ನಾನು ನಿಮಗೆ ಅಲ್ಲಿ ಹೋಟೆಲ್ ಹತ್ರ ತಲುಪಾದ್ಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಗೈಸ್. ಟೈಮ್ ಬಂದು ಈಗ 3:15 ಆಗಿದೆ. ನಾವೀಗ ಹೋಟೆಲ್ ಮಚ್ಚಿ ಮಂಗಳೂರಲ್ಲಿ ಇದ್ದೀವಿ. ಈಗ ಊಟ ಎಲ್ಲ ಈಗ ಆರ್ಡ್ರ್ ಕೊಟ್ಟಿದ್ದೀವಿ. ಆ್ಯಕ್ಚುಲಿ ಇವರು ವೆಜ್ಜು, ಇವರು ಜಸ್ಟ್ ನಾರ್ಮಲ್ ಏನೋ ಕರ್ಡ್ ರೈಸ್ ಏನೋ ತಗೊಂಡವ್ರಲ್ಲ, ವೆಜ್ ರೈಸು ಅಲ್ಲ ಬ್ರೋ, ವೆಜ್ ರೈಸ್ ತಗೊಂಡವ್ರೆ. ನಾನು ಒಂದು ಊಟ ತಗೊಂಡಿದ್ದೀನಿ, ಜೊತೆಗೆ ಒಂದು 2 ಥರದ ಫಿಶ್, ಒಂದು ಅಂಜಲ್ ಫಿಶ್, ಇನ್ನೊಂದು ಬಾಂಗಡೆ ಫಿಶ್ ಫ್ರೈ ಹೇಳಿದ್ದೀನಿ. ನಮ್ಮ ರಾಗುನು ಓನ್ಲಿ ಅಂಜಲ್ ಹೇಳೋನಪ್ಪ, ಊಟ ಗೀಟ ಏನೂ ತಗೋತಿಲ್ಲ. ಯಾಕೆ ರಾಗು ಡಯಟ್ ಅಂತನ? ಹಾಂ, ಜಿಮ್ಗೆ ಹೋಗ್ತಿದ್ದಾನೆ ಅಂತ. ಗೈಸ್ ಊಟ ಬಂತು ಗೈಸ್, ಬಾಂಗಡೆ ಫಿಶ್ಶು. ಬ್ರೋ ನಿಮ್ಗೇನು? ಓ ವೆಜ್ ಊಟ ಬೈತ. ಗೈಸ್ ನಮ್ಮ ರಾಗು ಇವಾಗ ನೀರು ದೋಸೆ ಮತ್ತು ಅದು ಏನು ಹೇಳಿದ್ದು ನೀನು? ಇದೇ ಅಂಜಲ್ದೆ ಫ್ರೈ ಅಲ್ಲ ನೀನು ಹೇಳಿದ್ದು? ಅಂಜಲ್ದೆ ಫ್ರೈ ಹೇಳೋಣ, ನೋಡೋಣ ಟೇಸ್ಟ್ ಮಾಡೋಣ. ಸುತ್ತೈತ್ಲು ಗೈಸ್. ನೋಡಿ ಇಲ್ಲಿ ಬಿಲ್ಲು ತಗೊಂಡು ಬಂದವ್ರೆ 2790 ರೂಪಾಯಿ. ಇಡೀ ನಮ್ಮ ಟ್ರಿಪ್ಪಿಂದ ಅರ್ಧಕ್ಕರ್ಧ ಖರ್ಚು ಇಲ್ಲಿಗೆ ಆಯಿತು. ಇನ್ನು 300 ರೂಪಾಯಿ ಕೊಟ್ಟು ಮತ್ತೊಂದು ಸ್ಟೇ ಬುಕ್ ಮಾಡ್ಬೋದಿತ್ತು. ಮೋಸ್ಟ್ ಮಟನ್ ಮಾಡೋಣ ನೋಡಿ ಇಲ್ಲಿ ತೋರಿಸ್ತೀನಿ. ಅಂಜಲ್ ಒಂದಕ್ಕೆ 590 ಆಯ್ತಾ. ಬಾಂಗಡೆ ನೋಡಿ ಇಲ್ಲಿ 620. ಒಳ್ಳೆ ಊಟ ಆಯ್ತು. ಈಗ ಡೈರೆಕ್ಟ್ ಎಲ್ಲಾದ್ರೂ ಟೀಗೆ ಏನಾದ್ರು ಕುಡಿತೀವಲ್ಲ, ಅವಾಗ ಸ್ಟಾಪ್ ಹಾಕತ್ತೀವಿ. ಸೊ ಈಗ ಇನ್ನೇನೀಗ ಹೊರಡ್ತಿದೀವಿ ಗೈಸ್. ಎಲ್ಲ ಪ್ಯಾಕಪ್ ಎಲ್ಲ ಆಯ್ತು, ಆದರೆ ಕ್ಯಾಮ್ರಾ ಇಲ್ಲ, ಬಿದ್ದೋಗೈತೆ. ಮತ್ತೆ ಏನು ನಾನು ಫಿಟ್ ಮಾಡಕ್ಕೇನು ಹೋಗ್ಲಿಲ್ಲ, ಮತ್ತೆ ರಿಸ್ಕ್. ಆಮೇಲೆ ಡೈರೆಕ್ಟ್ ಕೈಗೆ ಬಂತದು. ಸರಿ ಗೈಸ್, ಆಮೇಲೆ ಸಿಗ್ತೀನಿ. ಗೈಸ್ ಇವಾಗ ಡೈರೆಕ್ಟ್ ಸ್ಟಾಪ್. ಈಗ ಇಲ್ಲಿ ಗುಂಡಿ ಹತ್ರಕ್ಕೆ ಈಗ ಹಾಕೊಂಡಿದೀವಿ, ಒಂದೊಂದು ಟೀ ಕುಡ್ಕೊಂಡು ಹೋಗೋಣ ಅಂತ. ಆಕ್ಚುಲಿ ನೋಡಿ, ನಾವ್ ಯಾವಾಗ ಫುಲ್ ಕ್ಲೀನ್ ಆಗಿ ಪ್ಯಾಕ್ ಆಗಿರ್ತೀವಿ ಅವಾಗ ಮಳೆನೇ ಇಲ್ಲ ಗುರು. ಇಲ್ಲಿ ಆಲ್ರೆಡಿ ಇಲ್ಲಿ ಜೋರಾಗಿ ಮಳೆ ಬಂದು ಹೋಗಿದೆ. ಇಲ್ಲಿ ನೋಡಿ, ಇಲ್ಲಿ ರೋಡ್ ನೋಡಿದ್ರೆ ಗೊತ್ತಾಗ್ತೈತೆ ಗೈಸ್. ಆದ್ರೂ ಇವತ್ತು ಭಾನುವಾರ ಅಂತ ಸುಮಾರು ಜನ ಬಂದವ್ರು ನೋಡಿ. ಇಲ್ಲಿ ಸುಮಾರು ಕಾರೆಲ್ಲ ನಿಂತೈತೆ. ಇನ್ನ ಟ್ರಾಫಿಕ್ ಆಗುತ್ತೆ.
ಚೆನ್ನಾಗಿದೆ ಅಂದ್ರೆ ಹೆಲ್ಮೆಟ್ ಹಾಕಿದ್ದಲ್ಲ ಫುಲ್ ತೆಚ್ಕೊಂಡಂಗಾಗೈತಿ. ರಾಘು ಫ್ರೆಂಡ್ ಪಾಪ ಸಂಜಯ್ ಅಂತ. ನಮ್ದು ನೇಟಿವ್ ನಂಜನಗೂಡೆ. ಎಷ್ಟು ನಿಂತಿದ್ವು ಗೊತ್ತಾ, ನಾವು ಬೈಕ್ ಆಗಿದ್ದಕ್ಕೆ ಬೇಗ ಬಂದ್ವು, ಇಲ್ಲ ಅಂದಿದ್ರೆ ನಮ್ದು ಲೇಟ್ ಆಗಿರೋದು. ಕರೆಕ್ಟಾಗಿ 8 ಗಂಟೆ ಹಂಗೆ ಮನೆಗೆ ಬಂದ್ವು ಗೈಸ್. ಫುಲ್ಲು ಬರ್ತಾನು ಸ್ವಲ್ಪ ಮಳೆ ಸಿಕ್ತು. ಬಟ್ ಬರ್ತಿರ್ಬೇಕಾದ್ರೆ ಅಷ್ಟೊಂದು ನಮಗೆ ಹಿಂಸೆ ಏನೂ ಆಗಲಿಲ್ಲ. ಏನಕ್ಕಂದ್ರೆ ರೋಡ್ ಎಲ್ಲ ಚೆನ್ನಾಗಿತ್ತು. ಜೊತೆಗೆ ಶಿರಡಿ ಘಾಟಲ್ಲಂತೂ ಸಾಕತ್ತು ವೆಹಿಕಲ್ಸ್ಗಳು. ನಮ್ದು ಬೈಕ್ ಆಗಿರೋದ್ರಿಂದ ಆರಾಮಾಗಿ ಬಂದ್ವು. ಕಾರ್ ಅವರು ಎಷ್ಟೋ ಜನ ವಾಪಸ್ ತಿರುಗಿಸ್ಕೊಂಡ್ರೆ ಹೋಯ್ತಿದ್ರು, ಅಷ್ಟೊಂದು ಇದಿತ್ತು. ಮತ್ತೆ ರಾಘು ನೆಕ್ಸ್ಟ್ ರೈಡ್ ಎಲ್ಲಿಗೆ? ದುಬೈ. ದುಬೈ ಕರೆಕ್ಟಾಗಿ ಆಸೆ ಇಟ್ಕೊಂಡಿದ್ದೆ ಕಣ ದುಬೈಗೆ. ಸುಮ್ಮನೆ ಕಣಿರೋ ಸದ್ಯ ಈಗ ತಾನೇ ಮುಗಿಸಿದೀವಿ. ಅಲ್ಲಿ ನೆಕ್ಸ್ಟ್ ರೆಡಿ ಯಾವಾಗ ಅಂತ. ಅಲ್ಲಿ ಬರ್ತಾ ಪಾಪ ಮಂಗಳೂರಲ್ಲಿ ಮೀನು ತಿಂದ್ವು 3 ಜನನು. ಟೋಟಲ್ ಪ್ರೈಸು ಎಷ್ಟಾಗಿರ್ಬೋದು ಹೇಳಿ? 3 ಅಂಜಲ್ಲು, ನಾನೊಂದು ಬಾಂಗ್ಡೆ, ಆಮೇಲೆ 4 ಅಂಜಲ್ಲು, ನಾನೊಂದು ಬಾಂಗ್ಡೆ, ಆಮೇಲೆ 2 ಊಟ, ಮಾಮೂಲಿ ಕುಸ್ಲಕ್ಕಿ, ಆಮೇಲೆ 6 ನೀರು ದೋಸೆ. ಎಷ್ಟಾಗಿರ್ಬೋದು? 3,000 ಕರೆಕ್ಟ್. 500 ಹೌದು. ಸರಿ ಅಂಕಲ್ ಬರ್ತೀನಿ. ಅಮ್ಮ ರಾಘು ಹೊರಟ? ಹುಷಾರಾಗಿ ಹೋಗಿ ಬನ್ನಿ. ಬರ್ತೀನಿ. ಗೈಸ್, ನಮ್ಮ ರಾಘು ಮತ್ತು ಸಂಜಯ್ ಅವರು ಈಗ ಹೊರಡ್ತವ್ರೆ. ಡಿಸೆಂಬರ್ ಟೈಮಲ್ಲಿ ಮತ್ತೊಂದು ಪ್ಲ್ಯಾನು. ಸರಿ ಕಣವ, ಜೋಪಾನ ಸರ್. ತಲುಪಾದ್ಮೇಲೆ ಒಂದು ಮೆಸೇಜ್ ಹಾಕಿ. ಹುಡುಗಿ ಚೆನ್ನಾಗಿ ಮಾಡ್ಕೋ. ಯಾವ ಹುಡುಗಿ? ಬಾಯ್ ಬಾಯ್. ಹಾಂ ಹುಷಾರ್, ಬಾಯ್. ಹಾಂ ಗೈಸ್, ಅಂತೂ ಫೈನಲ್ ಆಗಿ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಬಂದಾಯ್ತು. 1 ಡೇ ಟ್ರಿಪ್ಪು, 2 ಡೇಸ್ ಟ್ರಿಪ್ ಅನ್ಕೊಳ್ಳಿ. ಸೊ ಬಟ್ ಆದರೂ ಮನೆಗೆ ಬಂದಾದ್ಮೇಲೆ ಏನೋ ಒಂಥರ ಬೇಜಾರಾಗ್ತೈತೆ. ಅಂದರೆ ಇಷ್ಟು ಬೇಗ ಮುಗ್ದೇ ಹೋಯ್ತಲ್ಲ ನನಗೆ. ಪ್ಯಾನಿಯರ್ಸು ಎಲ್ಲ ಇಲ್ಲಿಲ್ಲೇನೆ ಐತೆ. ಗೈಸ್ ವ್ಲಾಗನ್ನು ಎಂಡ್ ಮಾಡೋಣ ಗೈಸ್. ಇಲ್ಲಿವರೆಗೆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬ್ರಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.